ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಈ ಒಂದು ಸತ್ಯಾಗ್ರಹಕ್ಕೆ ನಾವು ಕೂಡ ಇಂದು ಬಂದಿದ್ದೇವೆ. ಏನು ಈಗಾಗಲೇ ಹೇಳಿರೋ ಪ್ರಕಾರ ಇದೊಂದು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿ ದೊಡ್ಡ ಒಂದು ಗಣಿಗಾರಿಕೆಯ ಮಾಫಿಯಾ ಜಾಲವೊಂದು ಸೃಷ್ಟಿಯಾಗಿದೆ ಅಂತ ಭಾವಿಸ್ತೇನೆ. ಯಾಕಂದರೆ ಇಷ್ಟೊಂದು ಕೂಡ ಒಂದು ದೊಡ್ಡ ಮಟ್ಟಿಗೆ ಒಂದು ಮಣ್ಣು ಗಣಿಗಾರಿಕೆಯನ್ನು ಸಾಗ್ತಾ ಇದೆ ಅಂತಂದರೆ ಇಲ್ಲಿನ ಅಧಿಕಾರಿಗಳು ಈ ಒಂದು ಕೃತ್ಯಕ್ಕೆ ಸಹಕರಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ವಿಷಯ. ಆದರೆ ಕಳೆದ ದಿನಗಳ ಹಿಂದೆ ನಮ್ಮ ಪಕ್ಷದವರು ತಾಲೂಕು ಕಚೇರಿಗೆ ಭೇಟಿ ನೀಡಿದರು. ಅಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಅವರು ಕೂಡ ಯಾವುದೇ ತರಹದ ಮಾಹಿತಿ ನಮಗೆ ನೀಡಿಲ್ಲ ಅನ್ನುವಂಥ ಒಂದು ಉತ್ತರವನ್ನು ಹೇಳಿಕೆ ಕೊಟ್ಟರು. ಅದಾಗೂ ಕೂಡ ನಾವು ಸಮರ್ಥನೆಯನ್ನು ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದ್ವಿ. ಅಲ್ಲಿ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ವಿ. ನೋಡಿ ಸರ್, ಈ ರೀತಿ ಅಕ್ರಮ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಇದರ ಒಂದು ಅಲ್ಲಿ ಇರ್ತಕ್ಕಂಥ ವ್ಯಾಪ್ತಿಯ ಏನು ಪ್ರಭಾವಿಗಳಿಂದಲೇ ಸಾಧ್ಯವಾಗ್ತದೆ. ಯಾಕಂದರೆ ಈ ಪ್ರಭಾವಿಗಳ ಒಂದು ಸಹಾಯದಿಂದನೇ ಅಧಿಕಾರಿಗಳು ಕೂಡ ಸಹಕರಿಸ್ತಾ ಇದ್ದಾರೆ ಅನ್ನುವಂಥದ್ದು ವಿಷಯ ಅವ್ರಿಗೆ ತಿಳಿಸಿದಾಗ ಅವರು ಕೂಡ ಒಂದು ಸಮಯವನ್ನು ನಮಗೆ ಕೊಟ್ಟರು. ಅದನ್ನು ಕೂಡ ನಾವು ಸಮಯವನ್ನು ಕಳೆದೋಯ್ತು. ಈಗ ಕಳೆದು ಹೋದ ನಂತರ ಈಗ ನಾವು ಸ್ಥಳದಲ್ಲಿಯೇ ಕುಂತು ಒಂದು ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಾಗ ಸರ್ಕಾರಿ ಅಧಿಕಾರಿಗಳು ಬಂದು ನಮ್ಮನ್ನು ಸಮಂಜಸವಾಗಿ ನಮ್ಮನ್ನು ಎಚ್ಚರಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಈ ಒಂದು ಗಣಿಗಾರಿಕೆ ಅನ್ನುವಂಥದ್ದು ಇದು ದೊಡ್ಡ ಮಹಾ ಅಪರಾಧ. ಸರ್ಕಾರ ಏನು ಬಡವರಿಗೆ ನೀಡಿರ್ತಕ್ಕಂತಹ ಜಮೀನುಗಳನ್ನು ಬರವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಈ ದಂಧೆಕೋರರನ್ನು ಯಾವ ಶಿಕ್ಷೆಯನ್ನು ನೀವು ನೀಡಲಿಕ್ಕೆ ಸಾಧ್ಯ ಆಗ್ತದೆ ಸರ್ಕಾರಿ ಅಧಿಕಾರಿಗಳಿಗೆ? ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಈ ಕಳ್ಳರಿದ್ದಾರೆ, ನಮ್ಮ ಭೂಮಿಯನ್ನು ತೆಗೆದುಕೊಂಡು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಆಸ್ತಿ ಯಾರಪ್ಪನ ಆಸ್ತಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಬಂಧುಗಳೇ, ನೋಡಿ, ಸರ್ಕಾರದ ಅಧಿಕಾರಿಗಳು ಸುಮಾರು ದಿನಾಲೂ 50